ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ಅನೇಕ ವರ್ಷಗಳಿಂದ ನಾವು ಒಂದು ಫಲಪುಷ್ಪ ಪ್ರದರ್ಶನ ಅಂತೇಳಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತೆ ನಮ್ಮ ಜಿಲ್ಲಾ ತೋಟಗಾರಿಕಾ ಸಂಘ, ತೋಟಗಾರಿಕಾ ಇಲಾಖೆ ಹಾಗೂ ಎಲ್ಲ ಇಲಾಖೆಗಳು ಎಲ್ಲರ ಒಂದು ಸಂಯುಕ್ತ ಆಶ್ರಯದಲ್ಲಿ ನಾವು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದೀವಿ. ಫಲಪುಷ್ಪ ಪ್ರದರ್ಶನ ಹಾಗೂ ಜ್ಞಾನ ದರ್ಶನ ಆ ಥರದ ಒಂದು ಥೀಮ್ನ ಇಟ್ಕೊಂಡು ಈ ಒಂದು ಫಲಪುಷ್ಪ ಪ್ರದರ್ಶನ ಮತ್ತು ಜ್ಞಾನ ದರ್ಶನ ಮಾಡಿಸ್ತಾ ಇದ್ದೀವಿ. ಒಂದು ಜ್ಞಾನ ದರ್ಶನ ಆಗಬೇಕು, ಮುಂದಿನ ಪೀಳಿಗೆಗೆ ನಮ್ಮ ಹಿರಿಯರು ಹೇಗಿದ್ರು, ಏನು ಮಾಡ್ತಾ ಇದ್ರು, ಅವರ ಕಲೆ, ಸಂಸ್ಕೃತಿ, ಪರಂಪರೆ ಏನು, ನಮ್ಮ ಸಂಸ್ಕಾರ ಏನು, ಇವುಗಳನ್ನೆಲ್ಲ ಹೇಳುವಂಥ ಅನೇಕ ಕಾರ್ಯಕ್ರಮಗಳನ್ನು, ಅನೇಕ ಪ್ರದರ್ಶನಗಳನ್ನು ನಾವು ಆಯೋಜಿಸಿದ್ದೀವಿ. ಇದರಲ್ಲಿ ನಮ್ಮ ಪ್ರತಿಷ್ಠಿತ ಮಂದಾರಗಿರಿ ಏನು ಪರ್ವತ ಇದೆ, ಅದನ್ನು ಮರುಸೃಷ್ಟಿ, ಮಂದಾರಗಿರಿಯ ಮರುಸೃಷ್ಟಿ ಆಗುತ್ತೆ. ಹೂಗಳಲ್ಲಿ ಅತ್ಯಂತ ಆಕರ್ಷಕವಾಗಿ ದೊಡ್ಡ ಸ್ಕೇಲಲ್ಲೇ ಅದನ್ನು ನಾವು ಮಾಡ್ತಾ ಇದ್ದೀವಿ. ಸಿರಿಧಾನ್ಯಗಳ ಕಲಾಕೃತಿ, ತುಮಕೂರು ಜಿಲ್ಲೆ ಸಿರಿಧಾನ್ಯಗಳ ತವರು. ಹಾಗಾಗಿ ಸಿರಿಧಾನ್ಯಗಳಲ್ಲಿ ಅನೇಕ ಕಲಾಕೃತಿಗಳನ್ನು, ಅನೇಕ ಸಾಧಕರನ್ನು ಬಿಂಬಿಸುವಂಥ ಒಂದು ಕಲಾಕೃತಿಗಳು ಸಿರಿಧಾನ್ಯದಲ್ಲಿ ಮಾಡುವಂಥದ್ದು ಮಾಡ್ತಾ ಇದ್ದೀವಿ. ಮತ್ತು ಈಗ ಚಂದ್ರಯಾನ ಮತ್ತು ಇಸ್ರೋ ಭಾರತಕ್ಕೆ ಒಂದು ಹಿರಿಮೆಯನ್ನು ತಂದುಕೊಟ್ಟಿರೋದ್ರಿಂದ ತರಕಾರಿಗಳಲ್ಲಿ, ವಿವಿಧ ತರಕಾರಿಗಳಲ್ಲಿ ಇಸ್ರೋ ನಮನ ಅಂಥೇಳಿ ಇಸ್ರೋನವರ ಒಂದು ಪಯಣ ಏನಿದೆ, ವೈಜ್ಞಾನಿಕ ಪಯಣ ಏನಿದೆ, ಆ ಪಯಣವನ್ನು ಬಿಂಬಿಸುವಂಥ ಒಂದು ನೈಜವಾದಂಥ, ಆಕರ್ಷಕವಾದಂಥ, ವಿನೂತನವಾದಂಥ ಒಂದು ಪ್ರದರ್ಶನ ನಾವು ಇಸ್ರೋಗೆ ನಮನ ಅಂತೇಳಿ ಮಾಡ್ತಾ ಇದ್ದೀವಿ. ನಮಸ್ಕಾರ, ನನ್ನ ಹೆಸರು ಶಾರದಮ್ಮ ಬಿ.ಸಿ. ಅಂತ. ತೋಟಗಾರಿಕಾ ಉಪನಿರ್ದೇಶಕಿಯಾಗಿ ನಾನು ಇಲ್ಲಿ ತೋಟಗಾರಿಕಾ ಇಲಾಖೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ನಾನು ಕಾರ್ಯನಿರ್ವಹಿಸ್ತಿದ್ದೇನೆ. ಒಂದು ಫ್ಲವರ್ ಶೋ ನಮ್ಮದು ಪ್ರತಿ ವರ್ಷ ನಾವು ನಿರಂತರವಾಗಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಬಾರಿ ಇದು ಒಂದು ವಿಶೇಷ ರೀತಿಯಾಗಿ ನಮ್ಮ ಮಾನ್ಯ ಸಚಿವರುಗಳು, ನಮ್ಮ ಉಸ್ತುವಾರಿ ಸಚಿವರು, ಸಹಕಾರ ಸಚಿವರು ಮತ್ತು ನಮ್ಮ ಮಾನ್ಯ ಜಿಲ್ಲಾಧಿಕಾರಿ ಮೇಡಮ್ ಅವರು ಮತ್ತು ನಮ್ಮ ಸಿ.ಒ ಸಾಹೇಬರು ಇವರೆಲ್ಲರ ಒಂದು ಸಲಹೆ ಸೂಚನೆ ಮಾರ್ಗದರ್ಶನದಂತೆ ಈ ಬಾರಿ ಒಂದು ವಿಭಿನ್ನ ರೀತಿಯಲ್ಲಿ ಅವರ ಸಹಕಾರದಿಂದ ಇನ್ನೂ ಹೆಚ್ಚಿನ ಉತ್ತಮ ರೀತಿಯಲ್ಲಿ ನಾವು ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡೋದಕ್ಕೆ ನಾವು ಕ್ರಮ ತೆಗೆದುಕೊಳ್ತಾ ಇದ್ದೀವಿ. ಇದರ ಬಗ್ಗೆ ನಮ್ಮವು ಹೂಗಳು ಅನೇಕ ಮೋರ್ದೇನು ಒಂದು 10,000 ಮೇಲಿನ ಹೂವಿನ ಕೊಂಡುಗಳಿವೆ. ಅವನ್ನು ನಾವು ವಿಶೇಷ ರೀತಿಯಲ್ಲಿ ಜೋಡಣೆ ಮಾಡ್ತಾ ಇದ್ದೀವಿ. ಆಮೇಲೆ ಮರಳೂರು, ಅದು ವಿವಿಧ ಕಲಾಕೃತಿಗಳನ್ನು ಮರಳಲ್ಲಿ ನಾವು ಇದು ಮಾಡಿ ತೋರಿಸೋದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಹೋಮ್ ಗಾರ್ಡನ್ ಲ್ಯಾಂಡ್ಸ್ಕೇಪಿಗೆ ಯಾವ ಥರ ಇರುತ್ತೆ ಒಂದು ಮಾಡೆಲ್ಲಾಗಿ ಈ ಬಾರಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದು ಎಲ್ಲ ನಾಗರಿಕರಿಗೆ ಅರಿವು ಮೂಡಿಸೋದು ಇರ್ಬೋದು, ಯಾವ ರೀತಿ ಅದೊಂದು ಮನೆಯಲ್ಲಿ ಚೆನ್ನಾಗಿ ಮಾಡಿರ್ತದೆ, ಒಂಥರ ಅದು ಗಾರ್ಡನ್ ನೋಡ್ತಾ ಇದ್ದರೆ ನಿಮಗೂ ಅನಿಸ್ಬೋದು, ಒಂಥರ ಏನೋ ಎಷ್ಟು ಸ್ಟ್ರೆಸ್ ಇದ್ರು ಒಂಥರ ಮನಸ್ಸಿಗೆ ಆಹ್ಲಾದಕರ ಸಂತೋಷ ಒಂದು ಸಿಗುತ್ತೆ. ಆ ನಿಟ್ಟಿನಲ್ಲಿ ಒಂದು ಚಿಕ್ಕದಾಗಿ ಅದನ್ನೊಂದು ಎಲ್ಲ ನಾಗರಿಕರಿಗೆ ತೋರಿಸೋ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇದರ ಹೊರತುಪಡಿಸಿ ನಮ್ಮದು ಈಗ ವಿವಿಧ ಇಲಾಖೆಗಳು ಸಹ ನಮ್ಮದು ಎಲ್ಲ ಒಂದು ಉತ್ತಮ ರೀತಿಯಲ್ಲಿ ಎಲ್ಲ ಸ್ಥಳಗಳನ್ನ ಹಾಕ್ತಾ ಇದ್ದೀವಿ. ನಮ್ಮ ಇಲಾಖೆ ತೊಗೊಂಡ್ರೆ ನಾವು ಈ ಸರಿ ಜೇನು ಕೃಷಿ ಬಗ್ಗೆ ಸಂಪೂರ್ಣ ಮಾಹಿತಿ ಮತ್ತು ಅದನ್ನು ಉಪೋತ್ಪನ್ನ ಎಲ್ಲರೂ ಒಂದು ಪರಿಚಯ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಮತ್ತು ಅಣಬೆದು ಅದರಲ್ಲೂ ವಿವಿಧ ರೀತಿಯ ಅನೇಕ ತಳಿಗಳಿವೆ. ಅವನ್ನೆಲ್ಲ ನಾವು ಹಂತವಾಗಿ ಇಲ್ಲಿ ಡಿಸ್ಪ್ಲೇ ಮಾಡಿ ಜನರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಮತ್ತು ಮೈಕ್ರೋಗ್ರೀನ್ಸ್ ಅಂತೇಳಿ ಅದನ್ನೀಗ ಜಾಗ ಹಿಂದೆ ಇದ್ರೂ ಒಂದು ಟ್ರೇನಲ್ಲಿ ಬೆಳೆಸ್ಕೊಂಡು ಪೌಷ್ಟಿಕವಾದಂಥ ಒಂದು ತರಕಾರಿನ ಯಾವ ರೀತಿ ಮನೆಯಲ್ಲಿ ಬಳಸ್ಕೋಬೋದು, ಕಡಿಮೆ ಖರ್ಚಲ್ಲಿ ಅನ್ನೋದು ರೀತಿಯಲ್ಲಿ ಅದನ್ನು ಒಂದು ತೋರಿಸೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗೆ ಈಗ ಒಂದು ನಮ್ಮ ತೆಂಗು ಮೇಜರ್ ಇರೋದ್ರಿಂದ ಎಲ್ಲ ಉತ್ಪನ್ನ ಆದಷ್ಟು ನಾವು ಬೇರೆ ಬೇರೆ ಜಿಲ್ಲೆ ಇರ್ಬೋದು, ಬೇರೆ ಬೇರೆ ಅಂದರೆ ರಾಜ್ಯ ಇರ್ಬೋದು, ಆದಷ್ಟು ತರಿಸೋ ಒಂದು ಪ್ರಯತ್ನ ಮಾಡಿ ಎಲ್ಲ ಉಪೋತ್ಪನ್ನಗಳನ್ನು ನಾವು ಒಂದು ಡಿಸ್ಪ್ಲೇ ಮಾಡಬೇಕು ಅನ್ನೋದು ಒಂದು ಪ್ರಯತ್ನದಲ್ಲಿ ನಾವು ಈ ಸರಿ ಅದು ನಮ್ಮ ಇಲಾಖೆ ವತಿಯಿಂದ ಮಾಡ್ತಾಯಿದ್ದೀವಿ. ಅಂದರೆ ಕೃಷಿ ಇಲಾಖೆಯಿಂದ ಎಲ್ಲ ಆಧುನಿಕ ಹಳೆಯದು ಏನು ನಾವು ಕೃಷಿಕರು ಉಪಯೋಗಿಸ್ತಿದ್ರು ಎಲ್ಲ ಉಪಕರಣಗಳನ್ನ ಅವರು ಡಿಸ್ಪ್ಲೇ ಮಾಡ್ತಾಯಿದ್ರು. ಮತ್ತು ಇನ್ನು ಮೀನುಗಾರಿಕೆಯವರು ಅಕ್ವೇರಿಯಮ್ಮು ಅಂತೇಳಿ ಅದು ಮ್ಯೂಸಿಯಂ ಅಂತ ಟೈಪು ಅವು ಒಳ್ಳೊಳ್ಳೆ ತಳಿಗಳನ್ನ ಮೀನುಗಳನ್ನ ಅವ್ರು ಮಾಡ್ತಾಯಿದ್ರು. ಅದೇ ರೀತಿ ನಮ್ಮ ವೆಟರ್ನಿಯವರು ಒಳ್ಳೊಳ್ಳೆ ಅಂದರೆ ಪುಂಗೂರು ತಳಿ, ದೇಶಿ ತಳಿಗಳನ್ನ ಎಲ್ಲ ಅದೊಂದು ಎಲ್ಲ ರೈತರಿಗೆ ಅವೇರ್ನೆಸ್ ಮೂಡೋದಕ್ಕೆ ಅದೊಂದು ಪ್ರದರ್ಶನ ಅವರು ಮಾಡ್ತಾಯಿದ್ರು. ಹಾಗೆ ಫಾರೆಸ್ಟ್ ಇರ್ಬೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಅವ್ರದ್ದು ಅಂಗನವಾಡಿ ಮಾದರಿ ಚಿತ್ರದ್ದು ಅದೆಲ್ಲ ಡಿಸ್ಪ್ಲೇಯನ್ನು ಮಾಡ್ತಾಯಿದ್ರು. ಮತ್ತು ಎಜುಕೇಷನಿಗೆ ನಾವು ಒತ್ತು ಕೊಟ್ಟರೆ ಅದು ಏನು ಮಕ್ಕಳಿಂದ ವಿವಿಧ ಮಾಡೋಗಳನ್ನ ಮಾಡಿ ಅದರಲ್ಲಿ ಬೆಸ್ಟ್ ಇರೋ ಮಾಡೋಗಳನ್ನ ಅವ್ರು ತಂದಿಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಅದ್ರ ಜೊತೆಗೆ ಈಗ ಲೈಬ್ರರಿನಲ್ಲಿ ಈಗ ಅನೇಕ ಬಗೆಯ ಪುಸ್ತಕಗಳು, ಅಂದರೆ ಎಲ್ರಿಗೂ ಅನುಕೂಲ ಆಗಿ ಓದೋ ಅಂಥ ಬುಕ್ಗಳು, ವಿದ್ಯಾರ್ಥಿಗಳಿಗೆ ಬೇಕಾಗಂತ ಇರ್ಬೋದು, ಮಹಿಳೆಯರಿಗೆ ಬೇಕಾಗಂತ ಇರ್ಬೋದು, ಹಿರಿಯ ನಾಗರಿಕರಿಗೆ ಬೇಕಾಗಂತ ಇರ್ಬೋದು, ಅನೇಕ ಬಗೆಯ ಪುಸ್ತಕ ಸ್ಟಾಲ್ಗಳನ್ನು ಸಹ 8 ಮಳಿಗೆಗಳಲ್ಲಿ ಹಾಕ್ತಾಯಿದ್ದಾರೆ. ಅದು ಭಾಳ ಅಂದರೆ ಜ್ಞಾನಾರ್ಜನೆಗೆ ಮತ್ತು ಬುಕ್ಸ್ಗೆ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ. ಹಂಗಾಗಿ ಎಲ್ಲ ನಾಗರಿಕರಿಗೂ ಅನುಕೂಲ ಆಗುತ್ತೆ.
ಆಮೇಲೆ NRLM ಅಂತೇಳಿ ಎಲ್ಲ ಸ್ವಸಹಾಯ ಸಂಘಗಳಿಗೆ ಒಂದು 20 ಸ್ಟಾಲ್ ಕೊಡ್ತಾ ಇದ್ವಿ. ಅವರು ಉತ್ಪನ್ನ ಮಾಡಿದಂಥ ಪದಾರ್ಥಗಳನ್ನು ಇಲ್ಲಿ ಪರ್ಚೇಸಿ ಇಲ್ಲಿ ಮಾರಾಟ ಮಾಡೋದಕ್ಕೆ ಇಲ್ಲಿ ನಾವು ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅದೊಂದು ಮಾಡ್ತಾ ಇದ್ದೀವಿ. ಈ ಥರ ಇನ್ನು ಫುಡ್ ಕೋರ್ಟ್ ಹಾಲು ಅದು ಅವರು ಅಲ್ಲಿ ಮಾಡ್ಕೊಂಡು ಹೋಗೋ ವ್ಯವಸ್ಥೆ ಅಂತ ಮಾಡಿದ್ವಿ. ಒಟ್ಟಾರೆ ಎಲ್ಲ ಮನೋರಂಜನೆ ಆಗಿರಬೇಕು ಮತ್ತು ಮಾಹಿತಿನೂ ಇರಬೇಕು. ಈವನ್ ರೈತರಿಗೂ ಮಾಹಿತಿ ಸಿಗುತ್ತೆ, ಹಿರಿಯ ನಾಗರಿಕರಿಗೂ ಮಾಹಿತಿ ಸಿಗುತ್ತೆ, ಮಕ್ಕಳಿಗೂ ಸಿಗುತ್ತೆ ಮತ್ತು ಮನೋರಂಜನೆ ಸಿಗುತ್ತೆ. ಆ ರೀತಿಯಲ್ಲಿ ನಮ್ಮ ಸಾಹೇಬರ ಸಲಹೆ ಸೂಚನೆ ಮೇರೆಗೆ ಎಲ್ಲ ಇಲಾಖೆಯವರು ನಾವು ಶಕ್ತಿ ಮೀರಿ ಮಾಡ್ತಾಯಿದ್ದೀವಿ ಸರ್. ಹಾಗಾಗಿ ಎಲ್ಲ ಇದನ್ನು ಮಿಸ್ ಮಾಡ್ಕೊಳ್ಳದೆ ಎಲ್ಲ ನಮ್ಮ ಸಾರ್ವಜನಿಕರು, ವಿದ್ಯಾರ್ಥಿಗಳು, ರೈತರು ಎಲ್ಲರೂ ಬಂದು ಇದರಲ್ಲಿ ಪಾಲ್ಗೊಂಡು ಇದರ ಯಶಸ್ಸನ್ನು ಗಳಿಸಬೇಕೆಂದು ನಾನು ಎಲ್ಲರಲ್ಲೂ ಮನವಿ ಮಾಡ್ತಾಯಿದ್ದೀನಿ.